ಯಾವುದೋ ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡಕ್ ಬಂದಿದ್ದೀರಿ ಅಂತ ಗೊತ್ತಾಯ್ತು. ಆದ್ರೆ ವಿಷಯ ಏನು ಅಂತ ಗೊತ್ತಾಗ್ಲಿಲ್ಲ. ಗೌಡ್ರೆ, ನೀವು ನಿಮ್ ತಮ್ಮ, ನಿಮ್ ಮಗ ಮತ್ತು ಕುಟುಂಬದವ್ರನ್ನ ಕರ್ಕೊಂಡು ನೀವು ಬೆಂಗಳೂರು ಹೊರಡಬೇಕು. ಮುದ್ದು ಸೊಸೆ, ಮುದ್ದು ಸೊಸೆ. ಮಾವಯ್ಯ, ಮಾವಯ್ಯ, ನಿನಗ್ ಶುಭಾಶಯ ತಿಳ್ಸಕ್ಕೆ ಯಾರು ಬಂದಾರ ಹೇಳು? ಇನ್ಯಾರ್ಲ ಬಂದಿದಾರೋ? ನನ್ನನ್ನು ಗೆಲ್ಸಿದಾರಲ್ಲ, ನಮ್ಮೂರ್ ಜನ ಅಲ್ವೇನ್ಲ, ನಾನೇ ಅಲ್ಲಿಗೆ ಬರ್ತೀನಿರ್ಲ. ಅಯ್ಯ ಮಾವಯ್ಯ, ಅವರಲ್ಲ. ಓಹೋ, ಬಾ 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 ಬಾ. ಹೆಂಗವನೇ ನನ್ ಮೊಮ್ಮಗ? ಅಪ್ಪಯ್ಯ, ನನ್ ಮಗ ಮತ್ತೆ ನನ್ ಕಡೆಯಿಂದ ನಿಮ್ಗೆ ಅಭಿನಂದನೆಗಳು. ಹೌದೇ? ನಿಮ್ಮಿಬ್ಬರಿಗೂ ಧನ್ಯವಾದಗಳು. ಮಾವ, ಒಂದ್ ನಿಮಿಷ ನಿಂತ್ಕೊಳ್ಳಿ. ಯಾಕಪ್ಪ? ಎದೊಳಿ. ಅಭಿನಂದನೆಗಳು ಮಾವ. ಧನ್ಯವಾದಗಳು. ಆಶೀರ್ವಾದ. ಒಳ್ಳೇದಾಗಿ. ನಿಮ್ ಪ್ರೀತಿ ವಿಶ್ವಾಸಕ್ಕೆ ಮಾತೇ ಬರ್ತಾ ಇಲ್ಲ ಅಳಿ ಅಂದ್ರೆ. ಅಪ್ಪಯ್ಯ, ನಿಮ್ ಮೊಮ್ಮಗಂಗೆ ನೀವ್ ಗೆಲ್ತೀರಾ ಅಂತ ಅದ್ ಹೆಂಗ್ ಗೊತ್ತಾಯ್ತೋ ಕಾಣೆ, ಒತ್ತಾರೆಯಿಂದ ಸ್ಯಾನೆ ಸಂತೋಷವಾಗವನೆ. ಹೌದೇ? ಹೌದೇನ್ಲ ಕಳ್ಳ ಮಗನೆ. ಏನ್ ಮರಿ ಗೌಡ್ರೆ, ನಿಮ್ ತಾತಯ್ಯ ಗೆಲ್ತಾರೆ ಅಂತವಾ ನಿಮ್ಗೆ ಮುಂಚಿತವಾಗ್ಲೇ ಗೊತ್ತಿತ್ತು? ಕೊಟ್ಲೆ ಯಾರು ನೋಡ್ಲಾ? ಆ ಮಾವಯ್ಯ. ಮಾವಯ್ಯ, ಮಿನಿಸ್ಟರ್ ಸಾಹೇಬ್ರು ಬಂದ್ರು. ಬರ್ಲಿ ಬರ್ಲಿ ಬಲ್ಲಿ ಸಾಹೇಬ್ರೆ. ನಮಸ್ಕಾರ ಗೌಡ್ರೆ. ಬನ್ನಿ. ನಮಸ್ಕಾರ. ಬನ್ನಿ. ಓ, ಮನೆ ಒಳಗಡೆ ಸಂತೋಷ ಸಂಭ್ರಮ ತುಂಬಿ ತುಳುಕ್ತಾ ಇದೆ. ಇರಕ್ಕಿಲ್ವಾ ಸಾಹೇಬ್ರೆ? ಇಂಥದ್ದೊಂದ್ ದಿನ ನೋಡ್ಬೇಕು ಅನ್ನೋದೇ ನನ್ ಗುರಿಯಾಗಿತ್ತು. ಈ ಸಂತೋಷ ಸಂಭ್ರಮನೆಲ್ಲ 2 ಪಟ್ಟು ಮಾಡ್ಬೇಕು ಅಂತಲೇ ಬಂದಿದ್ದೀನಿ. ಯಾವುದೋ ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡಕ್ ಬಂದಿದ್ದೀರಿ ಅಂತ ಗೊತ್ತಾಯ್ತು. ಆದ್ರೆ ವಿಷಯ ಏನು ಅಂತ ಗೊತ್ತಾಗ್ಲಿಲ್ಲ. ಗೌಡ್ರೆ, ನೀವು ನಿಮ್ ತಮ್ಮ, ನಿಮ್ ಮಗ ಮತ್ತು ಕುಟುಂಬದವ್ರನ್ನ ಕರ್ಕೊಂಡು ನೀವು ಬೆಂಗಳೂರು ಹೊರಡಬೇಕು. ದುಪ್ಪಟ್ಟು ಅಂದ್ರೆ ಮಂತ್ರಿ ಪದವಿ ಏನಾರು ಕೊಟ್ಬಿಡ್ತಾನ? ಏ, ಒಂದ್ಸರಿ ಗೆದ್ರೆ ಯಾರು ಕೊಟ್ಟಾರ? ಹಂಗೆಲ್ಲ ಆಗಕ್ಕಿಲ್ಲ. ಯಾಕೆ ಸಾಹೇಬ್ರೆ? ನಾನುವೇ ನಾಯಕರನ್ನೆಲ್ಲ ಭೇಟಿಯಾಗಿ ಧನ್ಯವಾದ ಹೇಳ್ಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ನಮ್ಮ ಕುಟುಂಬದವರೆಲ್ಲ ಯಾಕೆ ಅಂತ ಗೊತ್ತಾಗ್ಲಿಲ್ಲ. ಗೌಡ್ರೆ, ನಾಳಿಕೆ ನೀವು ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದೀರಿ. ಈ ವಿಷಯನ ಖುದ್ದಾಗಿ ನೀವೇ ಹೇಳ್ಬಿಟ್ಟು ಬರ್ಬೇಕು ಅಂತ ನಾಯಕರು ನನಗೆ ಫೋನ್ ಮಾಡಿದ್ರು, ಅದಕ್ಕೆ ಬಂದೆ. ದಿಟ ಹೇಳ್ತಾ ಇದ್ದೀರಾ ಸಾಹೇಬ್ರೆ? ಹೌದು ಗೋವಿಂದು, ಗೌಡ್ರ ಅದ್ಭುತ ಗೆಲುವು. ಮತ್ತೆ ಇಷ್ಟು ವರ್ಷ ಅವರು ಜನಸೇವೆ ಮಾಡಿದ್ರಲ್ಲ, ಅದನ್ನ ಗುರುತಿಸಿ ಪಾರ್ಟಿ ಈ ತೀರ್ಮಾನ ಮಾಡಿದೆ. ಅದಕ್ಕೆ ಇವತ್ತು ನೀವೆಲ್ಲ ಬೆಂಗಳೂರು ಹೊರಟು ಬಿಡಿ, ಅದನ್ನೇ ಹೇಳೋಣ ಅಂತ ಬಂದೆ. ನನಗೆ ತುಂಬಾ ಕೆಲಸ ಇದೆ, ನಾನಿನ್ ಬರ್ತೀನಿ ಗೌಡ್ರೆ. ಸಾಹೇಬ್ರೆ ಕಾಫಿ ಕುಡ್ಕೊಂಡೋಗಿ. ನಾಳಿಕೆ ನೀವು ಮಂತ್ರಿ ಆದ್ಮೇಲೆ ಜೊತೆಲೆ ಕೂತ್ಕೊಂಡು ಊಟ ಮಾಡೋಣ ಬನ್ನಿ ಗೌಡ್ರೆ. ನನಗೆ ಟೈಮ್ ಇಲ್ಲ, ನಾನೀಗ ಬರ್ತೀನಿ. ಸರಿ ಸರಿ, ನಮಸ್ಕಾರ.
ಅಪ್ಪಯ್ಯ ಸಾಹೇಬ್ರು ನೋಡ್ದ ನಮ್ಮ ಮೇಲೆ ಎಷ್ಟು ನಂಬಿಕೆ ಪಿರುತಿ ಮಾಡಿಕೊಂಡವ್ರಲ್ವಾ. ಈ ತರದ ವಿಚಾರನೆಲ್ಲ ಖುದ್ದಾಗ ಅವರೇ ಬಂದು ಹೇಳ್ತಾವ್ರೆ ಅಂತಂದ್ರೆ ನಿನ್ ಮೇಲೆ ಎಷ್ಟು ಪಿರುತಿ ಇರ್ಬೇಕು ಹೇಳು. ಲೋ ಭದ್ರ, ನನ್ಗೂ ಸಂತೋಷ ಆಗ್ತಾ ಇದೆ ಕಣ್ಲಾ. ಶಿವರಾಮ, ನನ್ಗೆ ಆಗ್ತಿರೋ ಸಂತೋಷಕ್ಕೆ ನಂಗೆ ಈಗ್ಲೇ ಸಾವು ಬಂದ್ರು ಚಿಂತೆ ಇಲ್ಲ ನೋಡು. ಅವ್ವ ಸಂತೋಷವಾಗಿರೋ ಟೈಮಿಗೆ ಇದೇನ್ ಮಾತು ಅಂತ ಮಾತಾಡ್ತಿ ಬಿಡ್ತು ಅಂತಾನು. ಅಮ್ಮಮ್ಮ ಅಪ್ಪಯ್ಯ ಮಂತ್ರಿ ಆಗಿ ಗೂಟದ ಕಾರಲ್ಲಿ ಓಡಾಡೋದ್ ನೋಡಕ್ಕಿಲ್ವೇ ನೀನು? ನೀನಿನ್ನು 106 ವರ್ಷ ಸಂದಾಗಿರ್ಬೇಕು. ಲೇ ಭದ್ರ, ನಿಮ್ಮೆಲ್ರ ಪ್ರೀತಿ ನನ್ ಮ್ಯಾಲ ಇರೋ ಗಂಟ ನಂಗೇನು ಆಗಕ್ಕಿಲ್ಲ ಬಿಡಿ. ಅಣ್ಣ, ನಾ ಹೇಳ್ದಂಗೆ ನೀ ಮಂತ್ರಿ ಆಯ್ತಾ ಇದ್ಯಾ? ನಂಗಂತೂ ಸಂತೋಷಕ್ಕೆ ಕುಂದಾಡ್ಬೇಕು ಅನಿಸ್ತದೆ. ಮೋನ, ಎಲ್ರೂ ಸಂತೋಷವಾಗವ್ರೆ. ಹೋಗಿ ಏನಾದ್ರು ಸ್ವೀಟ್ ಮಾಡು. ಆಮೇಲೆ ಭದ್ರಾ. ಅಪ್ಪಯ್ಯ ಮೋನ, ಎಲ್ರಿಗೂ ಆಗುವಂಗೆ ಸಿಹಿ ಪದಾರ್ಥ ಮಾಡಿಡು. ಹ್ಞೂ ಅತ್ತೆ, ಬರೋರು ಹೋಗೋರು ಇರ್ತಾರಲ್ವೇ, ಅದಕ್ಕೆ ಹೊಸಿ ಜಾಸ್ತಿನೇ ಮಾಡ್ತೀವಿ. ಅಮ್ಮಮ್ಮ, ಅವ್ವ, ನೀವು ಬ್ಯಾಸರ ಮಾಡ್ಕಲಿಲ್ಲ ಅಂದ್ರೆ ನಿಮ್ ತವ ಒಂದ್ ವಿಷಯ ಮಾತಾಡ್ತೀನಿ. ಬ್ಯಾಸರ ಮಾಡ್ಕೊಳಕ್ ಅದೇನಿದ್ದದೆ? ಅದೇನು ಅಂತ ಹೇಳು. ಅಮ್ಮಮ್ಮ, ನಮ್ಮ ಅಪ್ಪಯ್ಯ ಇವತ್ತು ಈಟ್ ದೊಡ್ಡ ಮಟ್ಟದಲ್ಲಿ ಗೆದ್ದು ನಾವೆಲ್ಲ ಈಟ್ ಖುಷಿಯಾಗಿದ್ದೀವಿ ಅಂದ್ರೆ ಅದಕ್ಕೆ ಕಾರಣ ಯಾರು ಹೇಳು? ಇದ್ರಲ್ಲಿ ಕೇಳೋದೇನಿದೆಯೇ? ಈಟ್ ವರ್ಷ ನನ್ ಮಗ ಮಾಡ್ಕೊಂಡ್ ಬಂದಿರೋ ಜನಸೇವೆನೇ ಅವನ್ ಕೈ ಹಿಡ್ದದೆ. ಹಂಗೆಯ ಕೊನೆಗಳಿಗೆಲಿ ಅಪ್ಪಂಗ್ ಬಂದಿದ್ ಕೆಟ್ಟ ಹೆಸ್ರನ್ನ ದೂರ ಮಾಡಿ ಅವ್ರ ಪರವಾಗಿ ನಿಂತು ವಿದ್ಯಾ ಮಾಡಿದ ಪ್ರಚಾರನೂ ಕಾರಣ ಅಲ್ವೇ? ನಿಮ್ ಮಾತು ದಿಟ ಭವಾನಿ, ನಾವು ಇಸ್ಯನ ಯಾವತ್ತೂ ಮರೆಯಂಗಿಲ್ಲ. ನೀನೇನ್ ಹೇಳ್ತೀಯ ಅಮ್ಮಮ್ಮ? ಇಲ್ಲ ಅಂತ ಯಾವ ಬಾಯಿಲ್ ಹೇಳಲೆ? ಎಲ್ಲ ಮುಗ್ದೇ ಹೋಯ್ತು, ನನ್ನ ಮಗ ಸೋತೆ ಹೋದ ಅನ್ನೋ ಟೈಮಲ್ಲಿ ಅವಳು ಮುಂದೆ ನಿಂತು ಪ್ರಚಾರ ಮಾಡದೆ ಹೋಗಿದ್ರೆ ಏನಾಯ್ತಿತ್ತೋ? ಮತ್ ಅಂತವಳು ಯಾಕೆ ಶೆಡ್ನಲ್ಲಿ ಬದುಕ್ಬೇಕು? ಈಟೆಲ್ಲ ಒಳ್ಳೇದ್ ಮಾಡಿರೋಳು ಅಲ್ಲಿರೋದ್ ನೋಡ್ತಾ ಇದ್ರೆ ಮನ್ಸಿಗೆ ಸ್ಯಾನೆ ನೋಯ್ತದೆ. ಅಮ್ಮಮ್ಮ, ಒಳ್ಳೇದು ಗಾಳಿ ಇದ್ದಂಗೆ ಮಾಯ ಆಯ್ತದೆ, ಕೆಟ್ಟದ್ದು ನೆರಳಿದ್ದಂಗೆ ಹಿಂಬಾಲಿಸದೆ ಅಂತ ಹೇಳ್ತಾ ಇದ್ದೆ ತಾನೆ? ಆ ಮಾತು ವಿದ್ಯನ್ ವಿಚಾರದಲ್ಲಿ ಸತ್ಯ ಆಗ್ಬಿಟ್ಟದೆ ಅಲ್ವೇ? ಕೆಟ್ಟದ್ರ ಮುಂದೆ ಒಳ್ಳೇದು ಯಾರ್ ಕಣ್ಗೂ ಕಾಣಿಸ್ತಾ ಇಲ್ಲ ಅಲ್ವೇ? ನನ್ ಮನ್ಸ್ ಕನ್ಸಿದ್ ನಾನ್ ಹೇಳ್ದೆ. ನೀವ್ ದೊಡ್ಡೋರು, ನಿಮ್ಗೆ ಏನ್ ಮಾಡ್ಬೇಕಂತ ಸಂದ ಗೊತ್ತದೆ. ಯೋಚನೆ ಮಾಡಿ ಒಂದೊಳ್ಳೆ ನಿರ್ಧಾರ ತಕೊಳ್ಳಿ. ಅತ್ತೆ, ಸ್ವೀಟ್ ತಕೊಳ್ಳಿ. ಮೋನ, ಏ ಮೋನ. ಮೋನ, ಅದೇನೋ ನಿನ್ ಗಂಡ ಕೂಗ್ತಾ ಇರೋ ಹಂಗಿದೆ, ಹೋಗ್ ಕೇಳು ಏನು ಅಂತ. ಸರಿ ಅತ್ತೆ. ಏ ಇದ್ಯಾ, ಬಾಯಿಲೆ. ಯೋಳಿ ಅಜ್ಜಿ. ಎಲ್ಲೋಯ್ತಾ ಇದ್ದೆ? ಅಜ್ಜಿ, ಬಟ್ಟೆ ಒಣಗಾಕಿದ್ದೆ, ಅದನ್ನ ತಕೊಂಬರೋಣ ಅಂತ ಹೋಯ್ತಾ ಇದ್ದೆ. ಆ ಸರಿ, ನನ್ನ ಮಗ ಗೆದ್ದ ಖುಷಿಗೆ ನಾನು ಸಿಹಿ ಮಾಡ್ಸಿವ್ನಿ, ತಕ. ಓಯ್, ನಿಂಗೆ ಹೇಳ್ತಾ ಇರೋದು, ತಕ ತಿನ್ನೋ. ಥ್ಯಾಂಕ್ಸ್ ಅಜ್ಜಿ. ಹಾ, ನಾನಿನ್ನ ಕರ್ದು ಸಿಹಿ ಕೊಟ್ಟೆ ಅಂತ ನಿನ್ ಮೇಲಿರೋ ಕೋಪ ಹೋಗ್ಬಿಟ್ಟಿದೆ ಅಂತ ಅನ್ಕೋಬೇಡ. ಅದು
ಹಂಗೆ ಅದೇ. ಏನೋ ನೀನು ನನ್ನ ಮಗನ ಪರವಾಗಿ ನಿಂತು ಪ್ರಚಾರ ಮಾಡಿ ಅವನು ಎಲ್ರಿಗಿಂತ ಹೆಚ್ಚು ಮತ ಪಡೆದು ಗೆಲ್ಲೋದಕ್ಕೆ ನೀನು ಒಬ್ಳು ಕಾರಣ ಅಂತ ಎಲ್ರು ಹೇಳ್ತಾ ಇದ್ರು. ಅದು ನನಗೂ ಸರಿ ಅಂತ ಅನಿಸ್ತು. ಅದಕ್ಕೆ ಕರೆದು ಸಿಹಿ ಕೊಟ್ಟೆ. ಓಯ್, ಯಾಕೆ ಅಳ್ತಾ ಇದೀಯಾ? ಮಾವಯ್ಯನ್ ಗೆಲ್ವಲ್ಲಿ ನಾನು ಕಾರಣ ಅಂತ ನೀವ್ ಹೇಳಿದ್ ಕೇಳಿ ಮನ್ಸ್ ತುಂಬೋಯ್ತಜ್ಜಿ. ಇಸಿಯ ಹೇಳಕ್ಕೆ ಯಾಕೆ ಹಿಂಜರಿಕೆ? ಮೊದ್ಲು ನೀನು ಕಣ್ಣೊರೆಸ್ಕೋ. ನನ್ನ ಮೊಮ್ಮಗ ನೀನ್ ನೋಡಿ ಪಿರುತಿ ಮಾಡಿದಾಗ ಅದೇನ್ ನೋಡಿ ಇಷ್ಟಪಟ್ನು ಅಂತ ಅನ್ಕಂಡೆ. ನನ್ನ ಮಗ ನಿನ್ ಸೊಸೆಯಾಗಿ ಮಾಡ್ಕತೀನಿ ಅಂದಾಗ ಇವನ್ ಬುದ್ಧಿಗೆ ಏನಾಗಿದೆ ಅಂತ ಅನ್ಕಂಡೆ. ಆದ್ರೆ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅನ್ನಂಗೆ ನಿನಗೆ ನಿನ್ನ ವಯಸ್ಸಿಗೆ ಮೀರಿದ ತಿಳುವಳಿಕೆ ಇದೆ. ನಿಂಗಿರೋ ಬುದ್ಧಿವಂತಿಕೆ ಸಮಯ ಪ್ರಜ್ಞೆಯಿಂದಾಗಿ ಕೊನೆ ಗಳಿಗೆಯಲ್ಲಿ ನನ್ನ ಮಗನ ಮೇಲೆ ಬಂದಿದ್ದ ಆಪಾದನೆಯನ್ನ ದೂರ ಮಾಡ್ಬಿಟ್ಟೆ. ಅದಕ್ಕೆ ನಿನ್ ಬಗ್ಗೆ ಹೆಮ್ಮೆ ಅನ್ನಿಸ್ತದೆ. ಅಂದಂಗೆ ನನ್ನ ಮಗ ಮಂತ್ರಿ ಆಗ್ತಾವನೆ ಕಣೆ. ಹೌದಾ ಅಜ್ಜಿ? ದಿಟ್ಟವಾಗ್ಲೂ ಸಾನೆ ಸಂತೋಷ ಆಯ್ತೈತೆ. ಮಾವಯ್ಯನ ಅರ್ಹತೆ ತಕ್ಕಂಗೆ ಅವ್ರಿಗೆ ಜವಾಬ್ದಾರಿ ಸಿಕ್ಕದೆ ಬಿಡಿ. ನೋಡು, ಇನ್ ಮ್ಯಾಕೆ ನೀ ನನಗೆ ಅಜ್ಜಿ ಅನ್ಬಾರ್ದು. ಯಾಕಜ್ಜಿ? ಯಾಕಂದ್ರೆ ಇನ್ ಮ್ಯಾಕೆ ನೀ ನನ್ನನ್ನ ಅಮ್ಮಮ್ಮ ಅಂತಾನೆ ಕರಿಬೇಕು. ತಲೆ ಅಲ್ಲಾಡ್ಸ್ಬಿಟ್ರೆ ಏನಂತ ತಿಳ್ಕೊಳ್ಳೆ. ಆಯ್ತು ಅಮ್ಮಮ್ಮ. ನೋಡಿ, ನನ್ನ ಮಗನ್ ಕನಸನ್ನ ನನಸಾಗಂಗೆ ಮಾಡಿರೋ ನಿಂಗೆ ಏನಾದ್ರೂ ಕೊಡ್ಬೇಕು ಅಂತ ನಂಗೆ ಅನಿಸ್ತಾ ಐತೆ. ಕೇಳು, ಏನ್ ಬೇಕು ಅಂತ. ಅಯ್ಯೋ ಅಜ್ಜಿ, ಅಲ್ಲ ಅಮ್ಮಮ್ಮ, ನಂಗೆ ಏನು ಬೇಡ. ನಾನು ನನ್ ಕರ್ತವ್ಯ ಮಾಡಿದ್ನೆ ಹೊರತು ಅದ್ರಿಂದ ನನಗೇನಾದ್ರೂ ಸಿಗ್ತದೆ ಅನ್ನೋ ನಿರೀಕ್ಷೆಲಲ್ಲ. ನೋಡು, ನಾನು ನಿನ್ನ ಅಮ್ಮಮ್ಮ ಸಂತೋಷದಿಂದ ಕೊಡ್ಬೇಕು ಅಂತ ಮನಸ್ಸು ಮಾಡ್ಬಿಟ್ಟಿದ್ದೀನಿ. ನಿನಗೆ ಅದೇನ್ ಬೇಕು ಕೇಳು, ಕೊಡ್ತೀನಿ. ನೀನು PUC ಎಕ್ಸಾಮ್ ಬರೆಯಕ್ಕೆ ಬೆಂಗಳೂರಿಗೆ ಹೋಗಿ ಹಾಲ್ ಟಿಕೆಟ್ ತಂದಿದ್ಯಲ್ಲ, ಅದ್ರ ಸಪ್ಲಿಮೆಂಟರಿ ಎಕ್ಸಾಮು ಮುಂದಿನ ತಿಂಗಳು 3ನೇ ತಾರೀಕಿಂದ ಅಂತ ಪೇಪರ್ ಅಲ್ಲಿ ಬಂದಿತ್ತು.